ಹಾಯ್ ಹಲೋ ವೀಕ್ಷಕರೇ, ಸ್ಯಾಂಡಲ್ವುಡ್ ಪೋಸ್ಟ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಎಂದಿನಂತೆ ಗುರುವಾರ ಆಗ್ತಿದ್ದಂಗೆ ನಮ್ಮ ಚಾನಲ್ನಲ್ಲಿ ಬರುವಂಥ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಎಂದರೆ ಅದು ಆ ವಾರದ TRP ಸುದ್ದಿ. ಹೌದು ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು 20ನೇ ವಾರದ TRP ಸುದ್ದಿಯನ್ನು ಹೊತ್ತು ತರ್ತಾ ಇದ್ದೇನೆ. ಎಂದಿನಂತೆ ನಾನು ನಿಮ್ಮ ನೆಚ್ಚಿನ ಚಾನೆಲ್ಗಳ ನಿಮ್ಮ ನೆಚ್ಚಿನ ಶೋಗಳ TRPಯನ್ನು ತಿಳಿಸ್ಕೊಡ್ತೇನೆ. ರಿಯಾಲಿಟಿ ಶೋಗಳ TRP ಏನಾದರೂ ಸಿಕ್ಕಿದ್ರೆ ಅದರ ಬಗ್ಗೆನೂ ತಿಳಿಸ್ಕೊಡ್ತೇನೆ. ಅಷ್ಟೇ ಅಲ್ಲದೆ ಕೊನೆಯದಾಗಿ ಟಾಪ್ 15 ಧಾರಾವಾಹಿಗಳು ಯಾವುದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೇನೆ. ಸೊ ವೀಕ್ಷಕರೇ, ಇದೇ ರೀತಿಯ TRP ಸುದ್ದಿ ಮುಂದಿನ ವಾರ ಕೂಡ ನೀವು ಕೇಳಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಈ ವಿಡಿಯೋವನ್ನು ಲೈಕ್ ಮಾಡೋದು. ಅಷ್ಟೇ ಅಲ್ಲದೆ ಈ ರೀತಿಯ ಎಕ್ಸ್ಕ್ಲೂಸಿವ್ ಕಂಟೆಂಟ್ಗಳಿಗಾಗಿ ನಮ್ಮ ಚಾನಲನ್ನು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಇರುವ ಬೆಲ್ ಐಕನ್ ಮಿಸ್ ಮಾಡದೆ ಕ್ಲಿಕ್ ಮಾಡಿ. ವೀಕ್ಷಕರ, ರಿಯಾಲಿಟಿ ಸುದ್ದಿಗೆ ಹೋಗೋಣ. ವೀಕ್ 20ರಲ್ಲಿ ಸಾರೆಗಮಪ 8.1 ರೇಟಿಂಗ್ಸ್ ಅನ್ನು ತಗೊಂಡಿದೆ. ಭರ್ಜರಿ ಬ್ಯಾಚುಲರ್ 7 ರೇಟಿಂಗ್ಸ್ ಅನ್ನು ತಗೊಂಡಿದೆ. ಮಜಾ ಟಾಕೀಸ್ 1.7 ರೇಟಿಂಗ್ಸ್ ಅನ್ನು ತಗೊಂಡಿದ್ರೆ ಉದಯ ವಾಹಿನಿಯ ಆದರ್ಶ ದಂಪತಿಗಳು 1.6 ರೇಟಿಂಗ್ಸ್ ಅನ್ನು ತಗೊಂಡಿದೆ. ಹಾಗಾದ್ರೆ ವೇಸ್ಟ್ ಮಾಡದೆ ಉದಯ ವಾಹಿನಿಯ TRPಯನ್ನು ನೋಡ್ಕೊಂಬರೋಣ. ವೀಕ್ಷಕರೇ, ನಟಿ ಚಾರ್ಮಿ ಉದಯ ವಾಹಿನಿಯದ್ದು 0.5 ರೇಟಿಂಗ್ಸ್ ಅನ್ನು ತಗೊಂಡಿದ್ರೆ ಅಣ್ಣ ತಂಗಿ ಧಾರಾವಾಹಿ ಏನಿದೆ 1.4 ರೇಟಿಂಗ್ಸ್ ಅನ್ನು ತಗೊಂಡಿದೆ. ಸಿಂಧು ಭೈರವಿ 1.8 ರೇಟಿಂಗ್ಸ್ ಅನ್ನು ತಗೊಂಡಿದೆ ಹಾಗೂ ಶಾಂಭವಿ ಧಾರಾವಾಹಿ 2.6 ರೇಟಿಂಗ್ಸ್ ಅನ್ನು ತಗೊಂಡಿದೆ. ವೀಕ್ಷಕರೇ, 2.6 ತಗೊಳ್ಳೋ ಮುಖಾಂತರ ಶಾಂಭವಿ ಉದಯ ವಾಹಿನಿಯ ನಂಬರ್ 1 ಸೀರಿಯಲ್ ಆಗಿದೆ. ಸೂರ್ಯವಂಶ 2 ರೇಟಿಂಗ್ಸ್ ಅನ್ನು ತಗೊಂಡಿದೆ. ಶಾಂತಿನಿವಾಸ 1.8 ತಗೊಂಡಿದ್ರೆ ಮೈನಾ ಕೂಡ 1.8 ಅನ್ನು ತಗೊಂಡಿದೆ. ಇನ್ನು ಅನುಪಲ್ಲವಿ ಕೂಡ 1.8 ರೇಟಿಂಗ್ಸ್ ಅನ್ನು ತಗೊಂಡಿದೆ. ಚಿಕ್ಕ ಯಜಮಾನಿ 1.3 ರೇಟಿಂಗ್ಸ್ ಅನ್ನು ತಗೊಂಡಿದೆ ಹಾಗೂ ಸೇವತಿ ಧಾರಾವಾಹಿ ಏನಿದೆ ಅದು 0.9 ರೇಟಿಂಗ್ಸ್ ಅನ್ನು ತಗೊಂಡಿದೆ. ವೀಕ್ಷಕರೇ, ನಿಮ್ಮ ನೆಚ್ಚಿನ ಉದಯ ವಾಹಿನಿಯ ಸೀರಿಯಲ್ ಯಾವುದು ಎನ್ನುವುದನ್ನು ಮಿಸ್ ಮಾಡದೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಈಗ ನಾವು ಸ್ಟಾರ್ ಸುವರ್ಣದ ಕತೆಗೆ ಹೋಗೋಣ ಬನ್ನಿ. ಸುವರ್ಣವಾಹಿನಿಯ ಗೌರಿ ಶಂಕರ 1.6 ರೇಟಿಂಗ್ಸ್ ಅನ್ನು ತಗೊಂಡಿದೆ. ಶಾರದೆ ಕೂಡ 1.6 ಅನ್ನು ತಗೊಂಡಿದೆ. ಶ್ರೀದೇವಿ ಮಹಾತ್ಮೆ 1.9 ತಗೊಂಡಿದ್ರೆ ಆಸೆ ಧಾರಾವಾಹಿ 3.4 ತಗೊಂಡಿದೆ ಹಾಗೂ ನಿನ್ನ ಜೊತೆ ನನ್ನ ಕತೆ ಸುವರ್ಣವಾಹಿನಿಯ ನಂಬರ್ 1 ಧಾರಾವಾಹಿಯಾಗಿದೆ 4.5 ರೇಟಿಂಗ್ಸ್ನೊಂದಿಗೆ. ಸ್ನೇಹದ ಕಡಲಲ್ಲಿ 2.6 ತಗೊಂಡಿದ್ರೆ ರೇಣುಕಾದೇವಿ 2.3 ತಗೊಂಡಿದೆ ಹಾಗೂ ನೀನದೇನ 2.2 ತಗೊಂಡಿದ್ರೆ ಅವನು ಮತ್ತು ಶ್ರಾವಣಿ 1.7 ಅನ್ನು ತಗೊಂಡಿದೆ. ವೀಕ್ಷಕರೇ, ನಿಮ್ಮ ನೆಚ್ಚಿನ ಸುವರ್ಣ ಧಾರಾವಾಹಿ ಯಾವುದು ಅನ್ನೋದನ್ನ ಮಿಸ್ ಮಾಡದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗಾದ್ರೆ ಕಲರ್ಸ್ ಕನ್ನಡದ ರೇಟಿಂಗ್ಸ್ ಗಳನ್ನ ನೋಡ್ಕೊಂಡ್ ಬರೋಣ. ವೀಕ್ಷಕರೇ, ಕಲರ್ಸ್ ಕನ್ನಡದ ಕರಿಮಣಿ ಧಾರಾವಾಹಿ 2.7 ರೇಟಿಂಗ್ಸ್ ಅನ್ನು ತಗೊಂಡಿದೆ. ರೇಟಿಂಗ್ಸ್ ಅನ್ನು ಇನ್ಕ್ರೀಸ್ ಮಾಡ್ಕೊಂಡಿದೆ ಈ ಬಾರಿ ಕಲರ್ಸ್ ಕನ್ನಡದ ಎಲ್ಲಾ ಧಾರಾವಾಹಿಗಳು. ದೃಷ್ಟಿ ಬಟ್ಟು 3.1 ತಗೊಂಡಿದೆ. ಭಾಗ್ಯಲಕ್ಷ್ಮಿ 4.5 ತಗೊಳ್ಳೋ ಮುಖಾಂತರ ಕಲರ್ಸ್ ಕನ್ನಡದ ನಂಬರ್ 1 ಧಾರಾವಾಹಿಯಾಗಿದೆ. ಮುದ್ದು ಸೊಸೆ 3.9, ನಿನಗಾಗಿ 3.7, ಭಾರ್ಗವಿ LLB 4, ಯಜಮಾನ 4.1, ರಾಮಾಚಾರಿ 2.3, ವಧು 0.9 ಹಾಗೂ 100 ಜನ್ಮಕ್ಕೂ 1.1 ರೇಟಿಂಗ್ಸ್ ಅನ್ನು ತಗೊಂಡಿದೆ. ವೀಕ್ಷಕರೇ, ಕಳೆದ ವಾರ ಕಲರ್ಸ್ ಕನ್ನಡದಲ್ಲಿ ಮಹಾಸಂಚಿಕೆಗಳು ನಡೆದಿತ್ತು. ಅದರ ರೇಟಿಂಗ್ಸ್ಗಳನ್ನು ನೋಡ್ಕೊಂಬರೋಣ. ಕರಿಮಣಿ ಮಹಾಸಂಚಿಕೆ 2.8 ರೇಟಿಂಗ್ಸ್ ಅನ್ನು ತಗೊಂಡಿದ್ರೆ ದೃಷ್ಟಿ ಬಟ್ಟು ಮಹಾಸಂಚಿಕೆ 4.1 ರೇಟಿಂಗ್ಸ್ ಅನ್ನು ತಗೊಂಡಿದೆ. ಇನ್ನು ಭಾಗ್ಯಲಕ್ಷ್ಮಿಯ ಮಹಾಸಂಚಿಕೆ 5 ರೇಟಿಂಗ್ಸ್ ಅನ್ನು ತಗೊಂಡಿದೆ. ಮುದ್ದು ಸೊಸೆಯ ಮಹಾಸಂಚಿಕೆ 5.1 ರೇಟಿಂಗ್ಸ್ ಅನ್ನು ತಗೊಂಡಿದೆ ಹಾಗೂ ನಿನಗಾಗಿಯ ಮಹಾಸಂಚಿಕೆ 4.4 ರೇಟಿಂಗ್ಸ್ ಅನ್ನು ತಗೊಂಡಿದೆ. ವೀಕ್ಷಕರೇ, ನಿಮ್ಮ ನೆಚ್ಚಿನ ಕಲರ್ಸ್ ಕನ್ನಡದ ಧಾರಾವಾಹಿ ಯಾವುದು ಅನ್ನೋದನ್ನು ಮಿಸ್ ಮಾಡದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈಗ ಕೊನೆಯದಾಗಿ ಜಿ ಕನ್ನಡದ ರೇಟಿಂಗ್ಸ್ಗಳನ್ನು ನೋಡ್ಕೊಂಬರೋಣ. ಇನ್ನು ಜಿ ಕನ್ನಡದ ಸೀತಾರಾಮ 2.1 ತಗೊಂಡಿದ್ರೆ ಶ್ರೀರಸ್ತು ಶುಭಮಸ್ತು 3.7, ಪುಟ್ಟಕ್ಕನ ಮಕ್ಕಳು 5.8, ಅಮೃತಧಾರೆ 6.8 ಹಾಗೂ ಅಣ್ಣಯ್ಯ ಈ ಬಾರಿಯ ಜಿ ಕನ್ನಡದ ನಂಬರ್ 1 ಧಾರಾವಾಹಿಯಾಗಿದೆ 7.3 ರೇಟಿಂಗ್ಸ್ನೊಂದಿಗೆ. ಲಕ್ಷ್ಮೀ ನಿವಾಸ 6.3, ಶ್ರಾವಣಿ ಸುಬ್ರಹ್ಮಣ್ಯ 6.7, ನಾನಿನ್ನ ಬಿಡಲಾರೆ 6.6, ಬ್ರಹ್ಮಗಂಟು 5.1. ಹಾಗೆ ವೀಕ್ಷಕರೇ, ನಿಮ್ಮ ನೆಚ್ಚಿನ ಜಿ ಕನ್ನಡದ ಧಾರಾವಾಹಿ ಯಾವುದು ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ನಲ್ಲಿ ಮಿಸ್ ಮಾಡದೆ ತಿಳಿಸಿ. ವೀಕ್ಷಕರೇ, ಇದಾಗಿತ್ತು ಈ ವಾರದ ನಿಮ್ಮ ನೆಚ್ಚಿನ ಚಾನೆಲ್ಗಳ TRPಗಳು. ವೀಕ್ಷಕರೇ, ಈಗ ಟಾಪ್ 15 ಧಾರಾವಾಹಿಗಳು ಯಾವುದು ಅನ್ನೋದನ್ನ ಮಿಸ್ ಮಾಡದೆ ನೋಡ್ಕೊಂಬರೋಣ. ಫಸ್ಟ್ ಪ್ಲೇಸ್ನಲ್ಲಿದೆ ಅಣ್ಣಯ್ಯ ಧಾರಾವಾಹಿ. ಸೆಕೆಂಡ್ ಪ್ಲೇಸ್ನಲ್ಲಿ ಅಮೃತಧಾರೆ ಇದ್ದರೆ, ಥರ್ಡ್ ಪ್ಲೇಸ್ನಲ್ಲಿ ಶ್ರಾವಣಿ ಸುಬ್ರಹ್ಮಣ್ಯ, ಫೋರ್ತ್ ಪ್ಲೇಸ್ನಲ್ಲಿ ನಾನಿನ್ನ ಬಿಡಲಾರೆ, ಫಿಫ್ತ್ ಪ್ಲೇಸ್ನಲ್ಲಿ ಲಕ್ಷ್ಮೀ ನಿವಾಸ, ಸಿಕ್ಸ್ತ್ ಪ್ಲೇಸ್ನಲ್ಲಿದೆ ಪುಟ್ಟಕ್ಕನ ಮಕ್ಕಳು, ಸೆವೆಂತ್ ಪ್ಲೇಸ್ನಲ್ಲಿದೆ ಭಾಗ್ಯಲಕ್ಷ್ಮಿ, ಏಯ್ತ್ ಪ್ಲೇಸ್ನಲ್ಲಿದೆ ನಿನ್ನ ಜೊತೆ ನನ್ನ ಕತೆ ಹಾಗೂ ನೈನ್ತ್ ಪ್ಲೇಸ್ನಲ್ಲಿದೆ ಯಜಮಾನ, 10th ಪ್ಲೇಸ್ನಲ್ಲಿದೆ ಭಾರ್ಗವಿ LLB, 11th ಪ್ಲೇಸ್ನಲ್ಲಿದೆ ಮುದ್ದು ಸೊಸೆ, 12th ಪ್ಲೇಸ್ನಲ್ಲಿದೆ ನಿನಗಾಗಿ,
13th ಪ್ಲೇಸ್ನಲ್ಲಿದೆ ಶ್ರೀರಸ್ತು ಶುಭಮಸ್ತು, 14th ಪ್ಲೇಸ್ನಲ್ಲಿದೆ ಆಸೆ ಹಾಗೂ 15th ಪ್ಲೇಸ್ನಲ್ಲಿದೆ ದೃಷ್ಟಿಬಟ್ಟು. ವೀಕ್ಷಕರೇ, ಇದಾಗಿತ್ತು ವೀಕ್ 20ರ ನಿಮ್ಮ ನೆಚ್ಚಿನ ಚಾನೆಲ್ಗಳ ನಿಮ್ಮ ನೆಚ್ಚಿನ ಶೋಗಳ TRP ಹಾಗೂ ಟಾಪ್ 15 TRPಗಳು. ಇದೇ ರೀತಿಯ ವಿಡಿಯೋಗಳು ಮುಂದಿನ ವಾರ ಕೂಡ ಬರಬೇಕು ಅಂದರೆ ಮಿಸ್ ಮಾಡದೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಮ್ಮ ಚಾನಲನ್ನು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ ಅಲ್ಲದೆ ನಿಮ್ಮ ನೆಚ್ಚಿನ ಶೋ ಯಾವುದು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮಿಸ್ ಮಾಡದೆ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿ ತನಕ ಶುಭರಾತ್ರಿ.